ಮೇ 14ನೇ ತಾರೀಕು ಸಮಸ್ತ ವೀಕ್ಷಕರಿಗೂ ಈ ಶನಿ ಜಯಂತಿ ಎಲ್ಲರೂ ಒಳ್ಳೆಯ ರೀತಿ ಪರಿಹಾರ ಮಾಡಿಕೊಂಡು ಶುಭವಾಗಲಿ. ಎಲ್ಲರಿಗೂ ಎಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ ಸುಖ ಸಮೃದ್ಧಿ ಬರಲಿ ಅಂತ ಆ ಶನೀಶ್ವರನ್ನ ಕೇಳ್ಕೊತೀನಿ. ಒಳ್ಳೇದು ಮಾಡಲಿ. ದ್ವಾದಶ ರಾಶಿಗಳ ಫಲ ನೋಡಿ, ನಮಗೆ ಮೇ 17ರಿಂದ 23 ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ವಿಶೇಷತೆ ಏನು ಅಂದರೆ, ನಮಗೆ ಶನಿ ಈಗ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ, ಹಾಗೆ ಭರಣಿ ನಕ್ಷತ್ರದಲ್ಲಿ ಜಯಂತಿ ಬರ್ತಾ ಇದೆ. ಹಾಗಾಗಿ ನಮಗೆ ಶನಿವಾರ ಬೀಳ್ತಾ ಇದೆ. ಈ ಶನಿವಾರನೇ ನೀವು ಶಾಂತಿ ಮಾಡ್ಕೊಳ್ಳೋದ್ರಿಂದ, ಶನೀಶ್ವರನ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ನಾವು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಗೋಚರದಲ್ಲಿ ಯಾವ ಥರ ಇದೆ ನೋಡೋಣ. ಮೊದಲನೇದಾಗಿ ಶನೀಶ್ವರ ಮೀನರಾಶಿಯಲ್ಲಿ ಸಂಚಾರ, ಮೇಷರಾಶಿಯಲ್ಲಿ ನೋಡಿ ಸ್ವಸ್ಥಾನದಲ್ಲಿ ಕುಜ ಸಂಚಾರ, ಹಾಗೆ ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ, ಇನ್ನು ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಚಂದ್ರ 3 ಯುತಿ ಆಗ್ತಾ ಇದೆ. ಅತ್ತೆ ಸೊಸೆ ಒಂದೇ ಕಡೆ ಬರ್ತಾ ಇದ್ದಾರೆ. ಗುರು ಜೊತೆ ಶುಕ್ರ ಅಂದರೆ ಪತ್ನಿ ಆಗ್ಬೋದು, ತಾಯಿ ಅಂದರೆ ಚಂದ್ರ ಆಗುತ್ತೆ. ಸೊ ಗುರು ಶುಕ್ರ ಚಂದ್ರರು ಒಂದೇ ಯುತಿ ಆಗ್ತಾ ಇದೆ ಮಿಥುನ ರಾಶಿಯಲ್ಲಿ. ಸೊ 3 ಗ್ರಹಗಳು ಯುತಿ ಆಯಿತು ಈ ವಾರದಲ್ಲಿ. ನಂತರ ನಮಗೆ ಸಿಂಹ ರಾಶಿಯಲ್ಲಿ ಕೇತು, ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ. ಇದು ಈಗಿನ ಪರಿಸರ, ಈ ವಾರದ ಪರಿಸರ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಿಂಹ ರಾಶಿಯವರಿಗೆ 11ನೇ ಮನೆಯಲ್ಲಿ ಚಂದ್ರ, ನಿಮ್ಗೆ 12ನೇ ಮನೆ ಅಧಿಪತಿ. ಓಡಾಟಗಳು ಹೆಚ್ಚಾದ್ರೂ ಲಾಭ ಬರುತ್ತೆ ಮೊದಲನೇ 3 ದಿನ. ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗಿ ತೋರಿಸುತ್ತೆ. ಬಟ್ ಆದರೆ ಗುರು ಶುಕ್ರರು 11ನೇ ಮನೆಯಲ್ಲಿದೆ. ಏನಾದರೂ ಈ ವಾರ ಈ ತಿಂಗಳಲ್ಲಿ ಶುಭನೂ ನಿರೀಕ್ಷಣೆ ಮಾಡ್ಬೋದು ನಾವು. ಯಾಕೆ ಅಂತಂದರೆ ಈ ವಾರದಲ್ಲಿ ಗುರು ಶುಕ್ರರ ಯುತಿಯಾಗಿದೆ. ಸಿಂಹರಾಶಿಯವರಿಗೆ 4ನೇ ಮನೆ ಅಧಿಪತಿ. ಸೊ ವಾಹನ ಅಥವಾ ಫ್ಲಾಟ್ ತಗೋತೀರಾ ಅಥವಾ ಮನೆ ಕಟ್ಟಿಸ್ತಾ ಇದ್ದೀರಾ, ಅದಕ್ಕೆ ನೀವು ಹೋಗಿ ಸೇರ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಡುತ್ತೆ. ಸೊ ಮುಂಬರುವ ದಿನಗಳಲ್ಲಿ ಇದು ಲಾಭ, ಅಂದರೆ ಈ ತಿಂಗಳಲ್ಲಿ ಎಂಡಲ್ಲಿ ನಿಮ್ಗೆ ಏನೋ ಲಾಭ ತಂದುಕೊಡುತ್ತೆ. ಕುಜ ಭಾಗ್ಯಕ್ಕೆ ಹೋಯ್ತು. ಇಷ್ಟು ದಿವಸ ಅಷ್ಟಮದಲ್ಲಿ ಶನಿ ಕುಜ ಯುತಿ ಇತ್ತು. ಸೊ ಈ ತಿಂಗಳಲ್ಲಿ ಏನಾನ ಬೇಡದೇ ಇರೋ ಕೆಲಸಗಳು ಕೈ ಹಾಕಿದ್ರೆ ಒತ್ತಡ ಸಿಗಾಕೊಂಡಿರ್ತೀರಾ, ಅದರಿಂದ ರಿಲೀಫ್ ಆಗ್ತೀರಾ. ಕರ್ಮಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಯುತಿಯಾಗಿದೆ. ಕರ್ಮಸ್ಥಾನದಲ್ಲಿ ಬುಧ ಕೂಡ ಲಾಭದಾಯಕವಾಗಿ ಕೊಡುತ್ತೆ. 2 ಮತ್ತು 11ನೇ ಮನೆ ಅಧಿಪತಿ. ವ್ಯಾಪಾರ, ವ್ಯವಹಾರ, ಕೆಲಸ ಮತ್ತು ಮಕ್ಕಳ ಅಭಿವೃದ್ಧಿ ಇದಕ್ಕೆಲ್ಲ ಲಾಭ ಕೊಡುತ್ತೆ. ಇನ್ನು ಕೆಲಸ, ವೃತ್ತಿ ಜೀವನದಲ್ಲಿ ಪ್ರಮೋಷನ್ನು, ಬಡ್ತಿ ಅಥವಾ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಇದಕ್ಕೆಲ್ಲನೂ ಅನುಕೂಲ ಮಾಡಿಕೊಡುತ್ತೆ ಸೂರ್ಯ. ಸೊ 11ನೇ ಮನೆಯಲ್ಲಿ ಗುರು ಶುಕ್ರರು ಶುಭ ಕಾರ್ಯಗಳಿಗೂ ಅನುಕೂಲ ಮಾಡಿಕೊಡುತ್ತೆ. ಈ ವಾರದ ವಿಶೇಷದಲ್ಲಿ ಸಿಂಹರಾಶಿಯವರಿಗೆ ಅನುಕೂಲ ಹೆಚ್ಚಾಗಿ ನೋಡ್ತೀವಿ. ಅಷ್ಟಮ ಶನಿಗೆ ಪರಿಹಾರ ಬೇಕು. ಸೊ ಶನಿ ಜಯಂತಿ ಬರ್ತಾ ಇದೆ, ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ. ವೃದ್ಧರಿಗೆ ಏನಾದರೂ ಸೇವೆ ಮಾಡೋದು, ವೃದ್ಧರಿಗೆ ಏನಾದರೂ ಸಹಾಯ ಮಾಡೋದು, ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ಲಾಭನ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಒಳ್ಳೆಯದಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನ ಮತ್ತು 11ನೇ ಮನೆಯಲ್ಲಿ ಚಂದ್ರ ಸಂಚಾರ. ಈ ವಾರದಲ್ಲಿ ನಿಮ್ಗೇನಾದರೂ ಒಂದು ಶುಭ ಸುದ್ದಿ ನಿರೀಕ್ಷಿಸ್ಬೋದು. ಕಾರಣ ಯಾಕೆ ಅಂದರೆ ಚಂದ್ರ 11ನೇ ಮನೆ ಅಧಿಪತಿಯಾಗಿ 11ರಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಈ ವಾರದಲ್ಲಿ ನಿಮ್ಗೇನಾದರೂ ಶುಭ ಸಂದೇಶ, ಶುಭ ಸುದ್ದಿ ಸಿಗುತ್ತೆ. ಮನೋಕಾರಕ ಚಂದ್ರ ಆಗಿರೋದ್ರಿಂದ ಈ ಚಂದ್ರನಿಂದ ಲಾಭ ಈ ವಾರದಲ್ಲಿ ನಿರೀಕ್ಷಿಸ್ಬೋದು. ಗುರು ಶುಕ್ರ ಜೊತೆನೂ ಸೇರಿರೋದ್ರಿಂದ ತಾಯಿಯಿಂದ ಲಾಭ, ಪತ್ನಿಯಿಂದ ಲಾಭ, ಗುರುವಿನ ಆಶೀರ್ವಾದನೂ ಸಿಗುತ್ತೆ. ಏನಾದರೂ ಒಂದು ಶುಭ ಸಂದೇಶ, ಶುಭ ಕೆಲಸಗಳು ಪ್ರಾರಂಭಿಸುತ್ತೆ. ಯಾಕಂದರೆ ಈಗ ಶನಿ ಜಯಂತಿ, ಶನಿ ಕೂಡ ಪೂರ್ವ ಪುಣ್ಯಾಧಿಪತಿ, ನಿಮಗೆ ಪಂಚಮಾಧಿಪತಿ ಆಗ್ತಾರೆ. 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಬಟ್ ಪೂರ್ವ ಪುಣ್ಯ ಕೂಡ ಆಕ್ಟಿವೇಟ್ ಆಗುತ್ತೆ. ಕರ್ಮ ಅಂದರೆ ಕೇಂದ್ರಾಧಿಪತಿ, ರಾಷ್ಟ್ರಾಧಿಪತಿ ಬುಧನ ನಕ್ಷತ್ರದಲ್ಲಿ ಸಂಚಾರ. ಹಾಗಾಗಿ ನಿಮಗೆ ಆಕ್ಟಿವೇಶನ್ ಪೂರ್ವ ಪುಣ್ಯ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ, ಲಾಭ ಕೊಡುತ್ತೆ. ಕೇಂದ್ರ ಅಂದರೆ ಕೆಲಸದ್ದು ಆಗಿರೋ ಕರ್ಮಕಾರಕ ಶನಿ ಆಗುತ್ತಾರೆ ಶನೀಶ್ವರ. ಹಾಗೆ ಕರ್ಮಾದೀಪ ಬುಧನಾಗಿ, ರಾಷ್ಟ್ರಾದೀಪ ಬುಧನಾಗಿ, ಬುಧನ ನಕ್ಷತ್ರದಲ್ಲಿ ಶನಿ ಸಂಚಾರ ಮಾಡ್ತಿರೋದು ಕೆಲಸದಲ್ಲಿ ವಿಶೇಷವಾಗಿ ಅನುಕೂಲಗಳು ಉಂಟಾಗುತ್ತೆ. ಸೊ ಈ ವಾರದಲ್ಲಿ ಒಂದು ವಿಶೇಷವಾಗಿ ತೀರ್ಮಾನಗಳು ಆಗುತ್ತೆ, ನಿಮಗೆ ಲಾಭ ತಂದುಕೊಡುತ್ತೆ. ಗುರು ಶುಕ್ರರ ಯುತಿ ಕೂಡ ನಿಮಗೆ ಭಾಗ್ಯಾದೀಪ, 2 ಕುಟುಂಬ ಧನಭಾವಾದೀಪ ಮತ್ತು ಭಾಗ್ಯಾದೀಪ ಶುಕ್ರನಾಗಿ ಗುರು ಜೊತೆ ಸೇರಿದೆ. ಗುರು ನಿಮಗೆ ಮತ್ತು ಕೇಂದ್ರಾದೀಪ 4ನೇ ಮನೆ ಮತ್ತು 7ನೇ ಮನೆ ಅಧಿಪತಿ. ಮನೆ ಸಿಗೋದು, ವಾಹನ ಸಿಗೋದು ಅಥವಾ ತಾಯಿಯಿಂದ ಆಶೀರ್ವಾದ ಸಿಗೋದು, ಇದೆಲ್ಲದಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಈ ಒಂದು ಪತಿ ಪತ್ನಿಯಿಂದ ಸಾಮರಸ್ಯನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ಶುಭ ಹೆಚ್ಚು ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ಚಂದ್ರ ಭಾಗ್ಯದಲ್ಲಿ ಸಂಚಾರ, ಗುರು ಶುಕ್ರರ ಜೊತೆ. ಸೊ ಇಲ್ಲಿ ನಮ್ಗೇನಾಗ್ತಿದೆ, ಗುರು ಶುಕ್ರ ಮತ್ತು ಚಂದ್ರ ಸೇರಿದಾಗ ಭಾಗ್ಯದಲ್ಲಿ
ನಿಮಗೆ ಶುಭ. ಈಗ ಈ ವಾರದಲ್ಲಿ ವಧುವರ ಅನ್ವೇಷಣೆ ಮಾಡ್ತಿದ್ರೆ ಅದು ಅನುಕೂಲ ಹೆಚ್ಚು ಮಾಡಿಕೊಡುತ್ತೆ. ಏನಾನು ಶುಭ ಕಾರ್ಯ ಮಾಡೋಕ್ಕೆ ಈ ವಾರದಲ್ಲಿ ಪ್ರೇರೇಪಿಸುತ್ತೆ, ಅಂದರೆ ಅದಕ್ಕೆ ಅನುಗುಣವಾಗಿ ಕೆಲಸಗಳು ನಡೆಯುತ್ತೆ. ಕೆಲಸ ಕಾರ್ಯಗಳು ದಿನನಿತ್ಯ ಕರ್ಮದಲ್ಲಿ ಲಾಭ ಹೆಚ್ಚು ಮಾಡಿಕೊಡುತ್ತೆ. ಯಾಕಂದರೆ ಶನಿ 6ನೇ ಮನೆ ಸಂಚಾರ. ಓವರ್ ಆಲ್ ತಗೊಂಡಾಗ ನಿಮಗೆ ಎಲ್ಲ ರೀತಿಯೂ ಲಾಭದಾಯಕವಾಗಿದೆ. ಆದರೆ ಪಂಚಮದಲ್ಲಿ ರಾಹು ಇದೆ. ಆಗ ಮಕ್ಕಳದಲ್ಲಿ ಭಿನ್ನಾಭಿಪ್ರಾಯ, ಮಕ್ಕಳದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು, ಅಥವಾ ನಿಮ್ಮ ಹೈಯರ್ ಎಜುಕೇಷನ್ನು ಟೆಕ್ನಿಕಲ್ ಇದ್ರೆ ಚೆನ್ನಾಗಿದೆ, ಟೆಕ್ನಿಕಲ್ ಇಲ್ಲ ಅಂದರೆ ರಾಹು ಡಿಸ್ಟರ್ಬೆನ್ಸ್ ಕೊಡುತ್ತೆ. ಹಾಗಾಗಿ ಹೊಟ್ಟೆ ನೋಡಿ ಅಜೀರ್ಣ 5 ಪಂಚಮದಲ್ಲಿ ಇದ್ದಾಗ ರಾಹು ಅಜೀರ್ಣ ಅಥವಾ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೊಡುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ರಾಹುವು ಪರಿಹಾರ ಬೇಕಾಗುತ್ತೆ. ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ದುರ್ಗಾದೇವಿ ಆರಾಧನೆ ಮಾಡಿ. ಹಾಗೆ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ನಿಮಗೆ ರಾಹು ಪರಿಹಾರ ಆಗುತ್ತೆ. ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರು ಈ ಕೊನೆ ಒಂದು ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆ ನೋಡಿದ್ರು, ಮಾನಸಿಕ ಒತ್ತಡಗಳು ನೋಡಿದ್ರು, ಯಾವುದಾನ ಒಂದು ರೀತಿಯಲ್ಲಿ ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ. ಯಾಕಂತಂದ್ರೆ ಶನಿ ಕುಜ ಯುತಿ, ರಾಷ್ಟ್ರಾದೀಪ ಯಾವಾಗ ಶನೇಶ್ವರನ ಜೊತೆ ಸೇರ್ಕೋತೋ, ಅಂದ್ರೆ ಎನಿಮಿಯಲ್ಲಿ ಶತ್ರುಗಳ ಜೊತೆ ಸೇರ್ಕೋತೋ, ಆಗ ಒತ್ತಡಗಳು ಹೆಚ್ಚಿಗೆ ನೋಡಿದ್ರಿ ಈ ಕೊನೆ ತಿಂಗಳಲ್ಲಿ. ಈಗ ನಿಮ್ಮ ರಾಷ್ಟ್ರಾದೀಪ ಸ್ವಸ್ಥಾನ ಅಂದರೆ 6ನೇ ಮನೆಯಲ್ಲೇ ಹೋಗಿದೆ. ಸೊ ಇಷ್ಟು ದಿವಸ ನೀವೇನೇನು ಅಂದ್ಕೊಂಡಿದ್ರೋ ಅದೆಲ್ಲ ಸಾಧನೆ ಮಾಡುವಂಥ ಮಹಾನ್ ವಾರ ಅಥವಾ ಮಹಾನ್ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು 45 ದಿನಗಳ ಕಾಲ ನಿಮ್ಮ ಸಾಧನೆ ಅಥವಾ ನಿಮ್ಮ ಪ್ರಯತ್ನಗಳಿಗೆ ಲಾಭ, ಅಂದರೆ ಶತ್ರುಗಳ ಮೇಲೆ ವಿಜಯ. ಸೊ ಧೈರ್ಯ ಸ್ಥೈರ್ಯ ಹೆಚ್ಚುತ್ತಿನ ಮೇಲೆ ಇನ್ನು ಸಪ್ತಮದಲ್ಲೇ ಸೂರ್ಯ ಬುಧ ಇದೆ, ಅದು ಕೂಡ ನಿಮಗೆ ಲಾಭ ಹೆಚ್ಚಿಗೆ ತಂದುಕೊಡುತ್ತೆ. ಇನ್ನು ಅಷ್ಟಮದಲ್ಲಿ ಗುರು ಶುಕ್ರ ಅಷ್ಟಮದಲ್ಲಿದೆ, ಶುಭ ಸುದ್ದಿ ತಂದುಕೊಡುತ್ತೆ. ಚಂದ್ರ ಅಷ್ಟಮದಲ್ಲಿದೆ, ಅದು 9ನೇ ಮನೆಯಲ್ಲಿ ಭಾಗ್ಯಾದೀಪ ಚಂದ್ರನಾಗಿ, ನಿಮ್ಮ ರಾಶಿಯಾದೀಪನು ಚಂದ್ರನಾಗಿ, ಅದು ಯಾವಾಗ ಅಷ್ಟಮದಲ್ಲಿ ಇರುತ್ತೋ ಸ್ವಲ್ಪ ಏನಾದರೂ ಒತ್ತಡ, ಮಾನಸಿಕ ಒತ್ತಡ ಇರುತ್ತೆ. ಚಂದ್ರ ಶಾಂತಿ ಅಗತ್ಯ. ರಾಹು ಕೂಡ 4ನೇ ಮನೆ ಸಂಚಾರ. ಸೊ ತಾಯಿ ಬಗ್ಗೆ ಚಿಂತೆ, ತಾಯಿಯಿಂದ ಏನಾದರೂ ಒಂದು ಭಿನ್ನಾಭಿಪ್ರಾಯ ಇರುತ್ತೆ ಅಥವಾ ಒತ್ತಡಗಳಿರುತ್ತೆ, ಅಥವಾ ಮನೆಯಲ್ಲಿ ಅಶಾಂತಿ ಕಾಡ್ತಾ ಇರುತ್ತೆ. ಈ ರಾಹು ಚಂದ್ರನ ಬ್ಯಾಲೆನ್ಸ್ ಮಾಡಬೇಕು. ರಾಹುಗೆ ಸ್ನೇಹಿತರಿಗೆ ಉದ್ದಿನೊಡೆ ಕೊಡಿಸಿ, ಅಥವಾ ದುರ್ಗಾದೇವಿ ಆರಾಧನೆ ಮಾಡಿ, ಅಥವಾ ಚಂದ್ರನಿಗೆ ಶಿವನ ಆರಾಧನೆ, ಪಂಚಾಕ್ಷರಿ ಮಂತ್ರಗಳು, ಅಥವಾ ಜಲಾಭಿಷೇಕ ಮಾಡಿ ಶಿವನಿಗೆ. ಅದರಿಂದ ನಿಮಗೆ ಲಾಭ ಹೆಚ್ಚುತ್ತೆ. ಹಾಗೆ ನೋಡಿ 4ನೇ ಮನೆ ರಾಹು ಇರೋದು ತಾಯಿಯಿಂದ ಭಿನ್ನಾಭಿಪ್ರಾಯ ಅಥವಾ ತಾಯಿಗೆ ಒತ್ತಡಗಳು ಅಥವಾ ತಾಯಿಗೆ ಅನಾರೋಗ್ಯಕ್ಕೆ ಈಗ ಚಂದ್ರನಿಗೆ ಪರಿಹಾರ ಮಾಡಿದ್ರು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ತಾಯಿ ಸೇವೆ ಮಾಡೋದು, ತಾಯಿ ಹೇಳಿದ ಮಾತು ಕೇಳೋದು, ಅದು ಕೂಡ ನಮಗೆ ಇಲ್ಲಿ ಚಂದ್ರ ರಾಹು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ರಾಹು ಮಾಯೆ ಅದು ಬ್ಯಾಲೆನ್ಸ್ ಮಾಡ್ಬೋದು. ಒಳ್ಳೆಯದಾಗಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.